ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮನೇಲಿ ಪನ್ನೀರ್ ಇತ್ತು ತಂದಿದ್ದು ಅಂತ ಹೇಳಿಬಿಟ್ಟು ಅದರಲ್ಲಿ ಏನಾದರೂ ವೆರೈಟಿ ಟ್ರೈ ಮಾಡೋಣ ಅಂತ ನಾನು ನನ್ನ ತಂಗಿ ಡಿಸೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಪನ್ನೀರ್ ಖಾಲಿ ಮಾಡೋಕ್ಕೆ, ಯಾಕಂದರೆ ಅವಳ ಫೇವ್ರೆಟ್ ಪನ್ನೀರ್. ಸೊ ಅದರಲ್ಲಿ ಏನೋ ಮಾಡ್ಕೊಡ್ತೀನಿ ಅಂತ ಮಾಡ್ತಿದ್ದಾಳೆ, ಏನಂತ ನನಗೂ ಗೊತ್ತಿಲ್ಲ. ಹೆಸರು ಮಾತ್ರ ಪನ್ನೀರ್ 65 ಅಂತ ಇಟ್ಟಿದ್ದಾಳೆ. ಗೌ ಏನು ಮಾಡ್ತಿದ್ಯಾ ಇವತ್ತು? ಪನ್ನೀರ್ 65 ಅಂತ ಏನಕ್ಕೆ ಕರೀತಾರೆ? 65 ಪೀಸಸ್ ಇರುತ್ತೆ ಅದಕ್ಕೆ. ವಾವ್. ಸೊ ಇವಾಗ ಇಲ್ಲಿ 65 ಪೀಸ್ ಮಾಡ್ತಿದ್ಯಾ ನೀನು? ಇಲ್ಲ, ನಾನು ಕಡಿಮೆ ಕೌಂಟ್ ಮಾಡ್ಬಿಟ್ಟು ಆಮೇಲೆ ಹೆಸರಿಡ್ತೀನಿ ಅದಕ್ಕೆ. ಸೊ ಬೇಸಿಕಲಿ ನಿಂಗೆ 65 ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಗೊತ್ತಿರೋರು ಯಾರಾದರೂ ಕಮೆಂಟ್ ಮಾಡಿ, ನಮಗಂತೂ ಗೊತ್ತಿಲ್ಲ 65 ನಂಬರೇ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೊ ಅದನ್ನು ಮಾಡ್ತಿದ್ದಾಳೆ. ರೆಸಿಪಿ ಅವಳಿಗೂ ಗೊತ್ತಿಲ್ಲ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಳೆ. ತಿನ್ನಕ್ಕೆ ನಾನಿದ್ದೀನಿ, ಮಾಡೋಕ್ಕೆ ಅವಳಿದ್ದಾಳೆ. ನಾನು ಹಾಂ, ನನಗಿಂತ ಜಾಸ್ತಿ ಅವಳೇ ತಿಂತಾಳೆ ಆ್ಯಕ್ಚುಲಿ. ಅದು ಬೇರೆ ಪ್ರಶ್ನೆ. ಪನ್ನೀರ್ ಇವಾಗ ಕಟ್ಟಾಗಿದೆ ಕ್ಯೂಬ್ಸು. ನಾನು ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ, ಯಾಕಂತಂದ್ರೆ ದೊಡ್ಡ ಮಾಡಿದ್ರೆ 2 ನಿಮಿಷ ಖಾಲಿ ಆಗ್ಬಿಡುತ್ತೆ. ಕೆಳಗೆಲ್ಲ ಬೀಳಿಸಿ ಎಲ್ಲ ಹಾಕಿ ಆಯ್ತಾ. ಅದಕ್ಕೆ ಸ್ಟಾರ್ಟರ್ ಗರ್ಲ್ ಮ್ಯಾಥ್ ಕಮ್ಮಿ ಕಟ್ ಮಾಡಿ. ಹೊಸ ವಿಷಯ, ಗರ್ಲ್ ಮ್ಯಾಥ್ ಬೇರೆ ಇದೆಯಂತೆ. ಓಕೆನಾ. ಇವಾಗ ಕ್ಯೂಬ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು. ಓಕೆ. ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಅನ್ಕೊಬೋದಾ? 1 ಟೇಬಲ್ ಸ್ಪೂನ್. ಸ್ಪೂನಲ್ಲಿ ಏನಾಗ್ತಿದ್ಯಾ? ಮೈದಾ 2 ಸ್ಪೂನ್ ಮೈದಾ ಹಾಕಿದ್ದೀನಿ. ಆಮೇಲೆ ಮಿಕ್ಸ್ ಮಾಡಾದ್ಮೇಲೆ ಇನ್ನೂ ಬೇಕಂತಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ಮನೇಲಿ ಏನೇನು ಮಸಾಲೆ ಇದೆ ಎಲ್ಲನೂ ತುಂಬಿ ಇದಕ್ಕೆ. ನಾನು ಪಾವ್ ಭಾಜಿ ಮಸಾಲೆ ಪಾವ್ ಭಾಜಿ ಮಾಡೋಣ ಅಂತ ತಂದ್ವಿ, ಅದಂತೂ ಮಾಡಿಲ್ಲ. ಸೊ ಆ ಫ್ಲೇವರ್ ಬರಲಿ ಅಂತ ಒಂದು ಸ್ವಲ್ಪ ನಮ್ಮಮ್ಮ ಬೈದ್ರು, ಇದು ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಖಾಲಿ ಮಾಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್. ಇದು ಆಕ್ಚುಲಿ ಓನ್ ರೆಸಿಪಿ ಆಯ್ತಾ. ಚೆನ್ನಾಗಿದ್ರೆ ಹೇಳ್ತೀವಿ ಟ್ರೈ ಮಾಡಿ ಅಂತ, ಇಲ್ಲಾಂದ್ರೆ ಮಾಡಬೇಡಿ. ಲಾಸ್ಟಲ್ಲಿ ತಿಂದ್ಮೇಲೆ ನಮ್ಮ ರಿಯಾಕ್ಷನ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ರೆಡ್ ಚಿಲ್ಲಿ ಸಾಸ್. ಅದಾದ್ಮೇಲೆ ಅರಿಶಿನ ಕುಂಕುಮ. ಅರಿಶಿನ ಎಷ್ಟು ಚೆನ್ನಾಗಿದೆ ಅಲ್ವಾ? ಮಿನಿ ಸೌಟ್ ನಂತರನೇ ಕ್ಯೂಟಾಗಿದೆ. ಇವಾಗ ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ, ಮತ್ತೆ ಹೆಲ್ದಿನೂ ಕೂಡ ಅಲ್ವಾ. ಖಾರದ ಪುಡಿಯಲ್ಲಿ ಗರಂ ಮಸಾಲಾನು ಅಲ್ಲೇ ಇದೆ, ಎತ್ಕೋ. ಮತ್ತೆ ಹೋಗ್ಬೇಡ ಅಲ್ಲಿ, ಅಲ್ಲೇ ಇದೆ ನೋಡಿ. ಹಾಂ, ಗರಂ ಹೋಮೇಡ ಅಲ್ಲ, ಅಂಗಡಿ ಮೇ ಎವರೆಸ್ಟ್. ಇದು ಒಂದು ಸ್ವಲ್ಪ ನಿಮಗೆ ಎಷ್ಟೆಷ್ಟು ಇಷ್ಟನೋ ಅಷ್ಟು ಹಾಕಿ ಸುಮ್ಮನೆ. ನಿಮಗೆ ಗೊತ್ತಿರುತ್ತಲ್ವಾ, ಲೈಕ್ ಮನೇಲಿ ಡೈಲಿ ಅಡುಗೆ ಎಲ್ಲ ಮಾಡ್ತಿರ್ತೀರಾ, ಗೊತ್ತಿರುತ್ತೆ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಅಂದರೆ ನಿಮ್ಮ ಟೇಸ್ಟ್ಗೆ. ಸೋಡಾನ ಉಪ್ಪು ತಾನೆ ನೋಡೋಕ್ಕೆ. ಉಪ್ಪೆ ತಿನ್ನು, ಒಂದ್ಸಲಿ ಗೊತ್ತಾಗುತ್ತೆ. ಉಪ್ಪಾ? ಇವಾಗ ನಾನು ಒಂದು ಸ್ಪೂನ್ ಹಾಕಿರ್ತೀನಿ ಆಯ್ತಾ. ಎಷ್ಟು ಅಡುಗೆ ಮಾಡ್ತಾಳೆ, ಆದರೂ ಸೋಡಾ ಯಾವುದು ಉಪ್ಪು ಯಾವುದು ಅಂತ ಗೊತ್ತಾಗಲ್ಲ ಮೇಡಮ್ಗೆ. ಇಟ್ ಹ್ಯಾಪನ್ಸ್ ಆಯ್ತಾ. ಅದಾದಮೇಲೆ ಈ ಕಡೆ ಏನು ತಗೋತಿದ್ಯಾ? ಖಾರದ ಪುಡಿ ಗೊತ್ತಿಲ್ಲ, ಹುಡುಕು. ನೋ, ಈ ಕಡೆ ಆ ಥರದ ಬಾಕ್ಸೆ. ಜೀರಿಗೆ ಪುಡಿ ನೋಡಾಕೆ. ಜೀರಿಗೆ ಪುಡಿ ಓಕೆ. ಆಮೇಲೆ ಚಿಲ್ಲಿ ಪೌಡರ್ ಸಿಕ್ತಾ? ಸಾಂಬಾರು ಪುಡಿ ಹಾಕ್ಬೇಡ. ಆಮೇಲೆ ಬರೀ ಖಾರದ ಪುಡಿ ಇದೆ ನೋಡು. ಓಕೆ, ಸಿಕ್ತಾ? ಸಾಕು, ಜಾಸ್ತಿ ಆಗುತ್ತೀಗ. ಇಲ್ಲ ಪನ್ನೀರ್ ಹೇಳ್ಕೊಡುತ್ತೆ. ಪನ್ನೀರ್ ಯಾವಾಗಿಂದ ಖಾರ ಹೇಳ್ಕೊಳುತ್ತೆ? ಕೈ ತೊಳ್ದಿದ್ದ? ಆರ್ ಯು ಶೋರ್? ನಿಜ ಹೇಳು. ವಾಟರ್ ಹಾಕೋಣ ಅಂತ. ವಾಟರ್ ನೋಡ್ಕೊಂಡು ಹಾಕೊಳ್ಳಿ ಗೈಸ್. ಏನಾಗುತ್ತೋ ದೇವ್ರೇ.
ಆಮೇಲೆ ಇದನ್ನ ಏನು ಮಾಡಬೇಕು, ಎಣ್ಣೆಲಿ ಕರಿಬೇಕಾ ಇಲ್ಲ ಡೀಪ್ ಫ್ರೈ ಮಾಡಬೇಕಾ? ನಮಗಂತೂ ನೋಡಿದ್ರೇ ಖಾರ ಆಗಿದೆ ಅನಿಸ್ತಿದೆ. ಏನೋ ಎಳ್ಕೊಳುತ್ತಂತೆ, ನೋಡೋಣ ಲಾಸ್ಟ್ ತನಕ ಎಷ್ಟು ಎಳ್ಕೊಳುತ್ತೆ ಅಂತ. ಜಾಸ್ತಿ ನೀರಾಯ್ತಾ? ಕರೆಕ್ಟಾಗಿದೆಯಾ? ಬೇಕಂದ್ರೆ ಇನ್ನೊಂಚೂರು ಹಿಟ್ಟು ಹಾಕೋದು. ಎಲ್ಲದಕ್ಕೂ ಕ್ಲೀನಾಗಿ ಮ್ಯಾರಿನೇಟ್ ಆಗಬೇಕು ಆಯಿತಾ? ಇವಾಗ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕೋಣ. ಏನೇನು ಬೇಕೋ ಹಾಕೋ, ನಮಗೇನಾಗಬೇಕು, ನಮ್ದೇನಿದ್ರು ತಿನ್ನೋದಷ್ಟೇ ಕೆಲಸ. ಓಕೆನಾ? ನೋಡು, ಒಂದು 10 ನಿಮಿಷ ಆದರೂ ಬಿಡು ಹೋಗ್ಲಿ. ಸರಿ, ಒಂದು 10 ಮಿನಿಟ್ಸ್ ಬಿಡ. ಗೈಸ್ ನೋಡಿ ಗೈಸ್, ಅದು ಮ್ಯಾರಿನೇಟ್ ಆಗಲಿ 10 ನಿಮಿಷ ಅಂತ ಇಟ್ಟಿದ್ರೆ ಗ್ಯಾಪಲ್ಲಿ ಕೆಲಸ. ತೋರ್ಸಂಗಿಲ್ವ ನಿಜವಾಗ್ಲೂ? ಹೊಟ್ಟೆ ಪಾಡು ಏನು ಮಾಡೋದು? ಇವಾಗ ಬನ್ನಿ, ಇಲ್ಲಿ ರೈಸ್ ರೆಡಿ ಆಗ್ತಿದೆ, ಇಲ್ಲಿ ಎಣ್ಣೆ ಬಿಸಿ ಆಗ್ತಿದೆ, ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಬರ್ತಿದೆ, ಇಲ್ಲಿ ನಾನಿದ್ದೀನಿ, ಅಲ್ಲಿ ನಮ್ಮ ಅಕ್ಕ ಇದ್ದಾಳೆ. ಕರೆಕ್ಟಾಗಿ ಆಗಿದೆಯಾ ಇಲ್ಲ ಇನ್ನೂ ಆಗಬೇಕಿತ್ತಾ? ಆಗಿದೆ. ವಾಟರ್ ಬೇಕು ಅಂತ ಅನಿಸ್ತಿದೆ. ಏನೇನು ಬೇಕೋ ಎಲ್ಲ ಹಾಕು, ಯಾಕಂದ್ರೆ ತುಂಬ ಗಟ್ಟಿ ಅನಿಸ್ತಿದೆ. ಏನೋ ಮಾಡಿಕೊಡು, ಏನೋ ತಿಂತೀವಿ ನಾವೆಲ್ಲ ಬಡಪಾಯಿಗಳು. ಇವಳು ಟ್ರಿಪ್ಪಿಗೆ ಹೋಗ್ತಿದ್ದಾಳೆ ಗೈಸ್ ಇವತ್ತು, ಅವಳ ಸ್ಕೂಲ್ ಫ್ರೆಂಡ್ಸ್ ಜೊತೆ. ಅವಳಿಗೆ ಹೊಟ್ಟೆ ಉರಿತಿದೆ ಗೈಸ್. ಆಗ ವಿಡಿಯೋ ಮಾಡ್ತಾ ಇರ್ತಾನೆ, ಅದು ವ್ಲಾಗ್ ಬರುತ್ತೆ ತಾನೆ? ಆಫ್ ಕೋರ್ಸ್, ಅದು ವ್ಲಾಗ್. ನನ್ನ ಸ್ಕೂಲ್ ಫ್ರೆಂಡ್ಸ್ ಕಂಡೀಷನ್ನೇ ಅದು, ನಮ್ಮ ಜೊತೆ ವ್ಲಾಗ್ ಮಾಡಬೇಕಂತ. ಹೌದಾ? ಹಾಂ ಅಕಣ. ಈ ಸೌಂಡ್ ಏನಕ್ಕೆ ಬಂತು ಅಂತ ಗೊತ್ತಾಗಿಲ್ಲ. ಬಬಲ್ ಆಗ್ತಿದೆ, ಬಬಲ್. ಏನು ಬೌವಾ? ಬಬಲ್ ಆಗ್ತಿದ್ಯಾ? ಕೈ ಹುಷಾರು, ವ್ಲಾಗ್ ಮಾಡ್ತಿದ್ದೀನಿ ಅಂತ ಎಣ್ಣೆ ಒಳಗೆ ಕೈ ಹಾಕ್ಬಿಟ್ಟು ಆಮೇಲೆ ಗೈಸ್ ಆಮೇಲೆ ಕಮೆಂಟ್ ಎಲ್ಲ ಮಾಡಬೇಡಿ, ಚಿಕ್ಕ ಹುಡುಗಿ ಕೈಲಿ ಅಡುಗೆ ಮಾಡಿಸ್ತಿದ್ದಾರೆ ಅಂತೆಲ್ಲ. ನಾನು ಚಿಕ್ಕ ಹುಡುಗಿ ಅಲ್ಲ ಗೈಸ್, ನೀನು 2 ವರ್ಷ ಇನ್ನೂ ಹಂಗೆ ಕಾಣ್ತೀಯ ಅಂತ ಅನ್ಕೊಂಡಿದ್ಯಾ ನೀನು? ಕಾಣಲ್ವಾ ಗೈಸ್? ನಂದು ಎಕ್ಸಾಮ್ ಬೇರೆ ಬರ್ತಿದೆ, ಎಕ್ಸಾಮಿಗೆ ಓದ್ಕೋತಿದ್ದೀನಿ ಅಂತ ಹೇಳಿ ಇಲ್ಲಿ ಇದು ಮಾಡ್ತಿದ್ದಾಳೆ. ನೋಡ್ತಾರೆ ಬ್ಲಾಗ್ ಮಮ್ಮಿ ಡ್ಯಾಡಿ ನೋಡಿ. ಈಗ ಫ್ಲಾಶ್ ಆಗ್ತಿದೆ ಅವಳಿಗೆ, ಅವ್ರ ಅಪ್ಪ ಅಮ್ಮ ಬ್ಲಾಗ್ ನೋಡ್ತಾರೆ ಅಂತ. ಇಟ್ಸ್ ಓಕೆ, ಕಾಲೇಜಿಂದ ಬಂದು ತಿನ್ನಕ್ಕೆ ಏನೋ ಮಾಡಿದ್ದೀರ, ಬೈಸ್ಕೊಳಕ್ ರೆಡಿ ಆಗು ವ್ಲಾಗ್ ಹಾಕಿದ್ಮೇಲೆ. ನಡೆಯುತ್ತೆ ಗಾಯ್ಸ್, ನಡೆಯುತ್ತೆ. ನಿಮಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ಲ. ಓ ಮೈ ಗಾಡ್, ಅದಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ. ನಾನು ಟ್ಯಾಗ್ ಮಾಡ್ಬಿಡಕ್ಕ. ಇದಕ್ಕೆಲ್ಲ ಫಾಲ್ ಆಗಬೇಡಿ ನೀವು. ಅವಳು ಮಾಡ್ತಿರೋದು ನಿಮಗೋಸ್ಕರ ಅಲ್ಲ, ಪನ್ನೀರ್ಗೋಸ್ಕರ. ಯಾಕಂದ್ರೆ ಅವಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಸುಮ್ಮನೆ ಡೌ ಮಾಡ್ತಿದ್ದಾಳೆ ನಿಮಗೋಸ್ಕರ ಅಂತ. ಪಂಚಪ್ರಾಣ. ಮಧ್ಯರಾತ್ರಿಲಿ ಎದ್ದು ಪನ್ನೀರ್ ಕೇಳಿದ್ರು ಕೊಡಿ ಗುಡುಗುಡು ಕೊಡು ಅಂತಾಳೆ ಅವಳು. ಅದು ಏನಕ್ಕೆ ಅಷ್ಟು ಇಷ್ಟ ಅಂತ ನಂಗಂತೂ ಗೊತ್ತಿಲ್ಲ. ಸಾಕು ಬಿಡಿ, ಈಗ ಅಲ್ಲಿ ಗ್ಯಾಪ್ ಇದೆ ಇನ್ನು ನೋಡು. ಓಕೆ ಫೈನ್, ಹೇಳಿದೆ ಅಂತ ಸ್ಟಾಪ್ ಮಾಡಿ. ಸೆಕೆಂಡ್ ರೌಂಡಿಗೆ ಬೇಕಲ್ಲ ಬಿಡು ಇವಳೆ. ಸೊ ಇದು ಕೊತ ಥರ ಕುದೀತಿದೆ, ಬಬಲ್ಸ್ ಬರ್ತಿದೆ. ಬಬಲ್ಸ್ ಎಲ್ಲ ಹೋದ್ರೆ ಆಗಿದೆ ಅಂತ ಅರ್ಥ ಅಂತ ಅನ್ಕೊಂಡಿದೀವಿ. ಅದೇ ಪನ್ನೀರ್ ಎಲ್ಲ ಬೇಗ ಸಾಫ್ಟ್ ಆಗ್ಬಿಡುತ್ತೆ. ಸೊ ತೆಗಿಯೋಣ ಬೇಗ. ಓ ಕೆಳಗಡೆ ಹೋಗಿ ಕಚ್ಕೊಬಿಟ್ಟಿದೆ ಎಲ್ಲ. ನಿಧಾನಕ್ಕೆ ಮಾಡು. ಆಗ್ಲೇ ಆಗ್ಬಿಟ್ಟಿದ್ಯಾ? ಸ್ಲೋ ಮಾಡು, ಮೀಡಿಯಂ ಸಿಮ್ಮಲ್ಲಿ ಇಡೋಣ. ಸ್ಲೋ ಮಾಡು ಅಂತ ಇದೀನಿ ಸಿಮ್ಮಿಗೆ. ನೋಡಿ ಕಲರ್ ಬಂದಿದ್ದು ಸಮಾಧಾನ, ಕಂಟ್ರೋಲ್. ಇವಾಗ ಇದನ್ನ ಕೆಚಪ್ ಜೊತೆ ತಿಂತಾ ಇದೆ ಗೌತಮಿಗೆ. ಜೊತೆಗೆ ಇಲ್ಲಿ ಪಲಾವ್ ಇದೆ ನೋಡಿ. ಸೆಕೆಂಡ್ ಪಿ ಯು ಓದಿರೋದೇ ಅದು ಸಾಫ್ಟ್ ಆಗುತ್ತೆ ಅಂತ. ಅದೆಲ್ಲ ಇಂಡಿಯನ್ ಮಾಮ್ಸ್ ಸ್ಟ್ರಾಟಜಿ. ಇನ್ನೇನು ಆಗ್ತಿದೆ, ಬಬಲ್ಸ್ ಕಡಿಮೆ ಆಗ್ತಿದೆ ನೋಡಿ ಅಲ್ವಾ?
ಪೀಸ್ ಬೇಡ ಕಣೆ, ಕರೆಕ್ಟಾಗಿ ತೆಗಿ. ತೆಗ್ದ್ಬಿಡ್ಲ ಇವಾಗಲೇ ಸಾಕು. ಹಾ. ಬಿಕಾಸ್ ಪನ್ನೀರ್ ಅಲ್ವಾ ಬೇಗ ಸಾಫ್ಟ್ ಆಗುತ್ತೆ. ಆಮೇಲೆ ಅದೇನು ಗೊತ್ತಾ, ಸ್ವಲ್ಪ ಹಸಿ ಇದ್ರೂ ತಿನ್ಬೋದು, ವಿಯರ್ಡ್ ಏನು ಟೇಸ್ಟ್ ಬರಲ್ಲ. ಇಲ್ಲಿ ತೋರ್ಸೋದು ಈ ಥರ ಕಾಣ್ತಿದೆ. ಕಲರ್ ಅಂತೂ ಸಖತ್ತಾಗಿದೆ. ಟೇಸ್ಟ್ ಕತೆ ಗೊತ್ತಿಲ್ಲ. ಹಂಗೆ ಮಾಡ್ಬೇಡ, ಈಗ ಬಿದ್ದು ಎಣ್ಣೆ ಸಿಡಿದ್ರೆ. ಎಸ್, 1 ರೌಂಡ್ ಡನ್. ಈಗ ಸೆಕೆಂಡ್ ರೌಂಡ್ ಆಗ್ತಿದ್ದಾಳೆ. ಇವಳು ರಿಯಾಕ್ಷನ್ ತೋರಿಸ್ಬೇಕಂತೆ. ಒಂಚೂರು ಚೀಸು ಹಾಕ್ಬೋದಿತ್ತು ಅನ್ಸುತ್ತೆ, ಎಲ್ಲ ಸುಮ್ಮನೆ ಹಾಗೆ. ನಿನ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿದೆ. ಸ್ವಲ್ಪ ಖಾರ ಬೇಕಿತ್ತು ನೋಡು, ಖಾರ ಆಗಿದೆ ಅಂದೆ. ಚೆನ್ನಾಗಿದೆ. ನೈಸ್ ಅಲ್ಲ? ಈಗಲೇ ತಿನ್ಬಿಡ್ತೀನಿ ನಾನೆಲ್ಲ. ಬೇಡ 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 ಬೇಡ. ಖಾರ ಅನ್ಕೊಂಡ್ವಿ, ಬಟ್ ಖಾರ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಯು ಕ್ಯಾನ್ ಟ್ರೈ ಗೈಸ್, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ. ಥ್ಯಾಂಕ್ ಯು, ಬಾಯ್.